ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಈ ಒಳ್ಳೆಯವರಿಗೆ ಯಾವಾಗಲೂ ಸಮಸ್ಯೆಗಳು ಹೆಚ್ಚು ಬರುತ್ತಲ್ಲ, ಪಾಪಿ ಚಿರಾಯು ಅನ್ನುವ ಮಾತು ನಿಜಾನ? ಯಾರು ಕೆಟ್ಟ ಕೆಲಸಗಳನ್ನು ಮಾಡ್ತಾರೋ ಅವರು ಆರಾಮಾಗಿ ಸಂತೋಷವಾಗಿ ಮಾಡಬಾರದನ್ನು ಮಾಡಿಕೊಂಡು ವಿಜೃಂಭಣೆಯಿಂದ ಜೀವನವನ್ನು ನಡೆಸ್ತಾ ಇರ್ತಾರಲ್ಲ, ಹೇಗೆ ಇದು? ಒಳ್ಳೆತನದಲ್ಲಿ ಇರುವುದೇ ತಪ್ಪ? ಹಾಗಾದರೆ ನಾವು ಒಳ್ಳೆ ಕೆಲಸಗಳನ್ನು ಮಾಡಲೇಬಾರ್ದ? ತಪ್ಪು ಕೆಲಸಗಳನ್ನು, ಪಾಪ ಕಾರ್ಯಗಳನ್ನು ಮಾಡುವಂಥವರುಗಳೇ ಯಾವಾಗಲೂ ಸುಖವಾಗಿರ್ತಾರೆ. ಅವ್ರಿಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಏಟು ಬಿದ್ದವ್ರಿಗೇ ಗಾಯದ ಮೇಲೆ ಬರೆ ಎಳೆದ ಹಾಗೆ ಈಗಾಗಲೇ ನೋವಿನಲ್ಲಿರುವವರಿಗೆ, ಏನೋ ಅಧ್ಯಾತ್ಮದಲ್ಲಿ ಇರುವವರಿಗೆ ಅಥವಾ ಒಳ್ಳೆತನದಲ್ಲಿ ಇರುವವರಿಗೆ, ಒಳ್ಳೆಯ ಸನ್ನಡತೆಗಳನ್ನು ಇಡುವವರಿಗೆ, ಇನ್ನೊಬ್ಬರನ್ನು ನಂಬಿದವರಿಗೆ ಇದೇ ಮೋಸಗಳಾಗ್ತಾ ಇದೆಯಲ್ಲ. ಹಾಗಾದರೆ ಏನು ಇದಕ್ಕೆಲ್ಲ ಕಾರಣ ಎಂಬುವಂತಹ ಮಾತುಗಳನ್ನು ಕೆಲವು ಕಕ್ಷಿದಾರರು ಕೇಳಿರೋದ್ರಿಂದ ಅದಕ್ಕೆ ಈ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಈ ವಿಡಿಯೋ ನೋಡಿ. ಮನುಷ್ಯನಲ್ಲಿ ಅವನು ಮಾಡುವಂತಹ ಕರ್ಮಗಳಿಗೆ ಫಲ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಬಿತ್ತಿದಾತನು ಫಲವ ಕೊಯ್ಯುವನು, ಬೀಜ ವೃಕ್ಷಕ್ಕೆ ಕಾರಣ ಅಂತ ಹೇಳಿದ ಹಾಗೆ, ಯಾರು ಯಾವ ಬೀಜವನ್ನು ಬಿತ್ತುತ್ತಾರೋ ಅವರಿಗೆ ಅದೇ ಕರ್ಮಫಲಗಳು ಸಿಗ್ತಾ ಹೋಗುತ್ತೆ ಎಂಬುದು ಲಾ ಆಫ್ ಕರ್ಮ, ಲಾ ಆಫ್ ನೇಚರ್ ಅಂತ ಹೇಳಿ ನಾವು ಕರೆಯಬಹುದಾಗಿದೆ. ಇದು ನೈಸರ್ಗಿಕ ಕಾನೂನು. ಮತ್ತು ಕರ್ಮದ ಫಲ ಸಿಗುತ್ತೆ. ಬಿಟ್ಟ ಬಾಣ ಅದರ ಗುರಿಯನ್ನು ಅದು ಮುಟ್ಟುತ್ತೆ. ಕೈಯಿಂದ ಬತ್ತಳಿಕೆಯಿಂದ ಬಂದಂತಹ ಬಾಣ ಬಿಲ್ಲಿಗೆ ಏರಿ ಬಿಟ್ಟ ಮೇಲೆ ಅದನ್ನು ಮತ್ತೆ ವಾಪಸ್ ತಗೊಳ್ಳೋಕ್ಕಾಗೋದಿಲ್ಲ. ಅದು ಅದರ ಕೆಲಸವನ್ನು ಮಾಡುತ್ತೆ. ಅದು ಅದರ ಗುರಿಯನ್ನು ಮುಟ್ಟುತ್ತೆ. ಹಾಗೆ ನಾವು ಮಾಡುವಂತಹ ಒಳ್ಳೆಯ ಕರ್ಮಗಳಿಗೆ ಒಳ್ಳೆಯ ಫಲ ಖಂಡಿತ ಇರುತ್ತೆ. ಕೆಟ್ಟ ಕರ್ಮಗಳಿಗೆ ಕೆಟ್ಟ ಫಲ ಇದ್ದೇ ಇರುತ್ತೆ. ನಾವು ಯಾವ ದೇಶದಲ್ಲಿದ್ದೇವೆ, ಯಾವುದನ್ನು ನ್ಯಾಯ, ಯಾವುದನ್ನು ಧರ್ಮ, ಯಾವುದು ಒಳ್ಳೆಯದು ಅಂತ ನಾವು ನಂಬಿದ್ದೇವೆ, ಅದರ ಆಧಾರದ ಮೇಲೆ ಕರ್ಮ ಫಲಗಳು ನಿಲ್ತಾ ಹೋಗುತ್ತೆ. ಒಂದು ದೇಶದಲ್ಲಿ ಇರುವಂಥದ್ದು ಇನ್ನೊಂದು ದೇಶದಲ್ಲಿ ಇರುವುದಿಲ್ಲ. ಒಂದು ದೇಶದಲ್ಲಿ ಇರುವಂತಹ ನಂಬಿಕೆ ಇನ್ನೊಂದು ದೇಶದಲ್ಲಿ ಇರುವುದಿಲ್ಲ. ವೈವಿಧ್ಯತೆಯ ಆಗರ ಆಗಿದೆ ಈ ಪ್ರಪಂಚ. ಇದು ಮಾಯಾ ಪ್ರಪಂಚ ಆಗಿದೆ. ಆದ್ದರಿಂದ ಈ ಒಳ್ಳೆಯದು ಮತ್ತು ಕೆಟ್ಟದ್ದು ಎಂಬುವಂಥದ್ದು ಆಯಾಯ ಜನಾಂಗದ ನಂಬಿಕೆಗಳ ಮೇಲೆ ನಿಂತಿದೆ. ಮತ್ತು ಅವರ ನಂಬಿರುವಂತಹ ಧರ್ಮಗಳು, ಧರ್ಮಶಾಸ್ತ್ರಗಳು, ಆ ಪ್ರಾಂತ್ಯದಲ್ಲಿ ಇರುವಂತಹ ಆಚರಣೆಗಳು, ರೂಢಿ ಪದ್ಧತಿಗಳು, ಸಂಪ್ರದಾಯಗಳು, ಇದರ ಒಂದು ನೆಲೆಗಟ್ಟಿನ ಮೇಲೆ ಇದು ನಿಂತಿದೆ ಅಂತ ನಾವು ಹೇಳಬಹುದಾಗಿದೆ. ಇನ್ನು ಮನುಷ್ಯ ಮಾಡಿದಂತಹ ಕರ್ಮ ಇದೆಯಲ್ಲ, ಆ ಕರ್ಮಕ್ಕೆ ಫಲ, ಆ ಮಾಡುವಂತಹ ಕರ್ಮವೇ ಬಿತ್ತಿದ ಬೀಜ ಅಂತ ಹೇಳಿ ನಾವು ಕರೆಯಬಹುದಾಗಿದೆ. ಅಂದರೆ ಬೇವಿನ ಬೀಜ ಬಿತ್ತಿದೊಡೆ ಮಾವಿನ ಫಲ ಬಾರದಯ್ಯ. ನಾನು ಬೇವಿನ ಬೀಜ ಬಿತ್ತುಬಿಟ್ಟು ನನಗೆ ಸಿಹಿಯಾದ ಮಾವಿನ ಹಣ್ಣು ಬೇಕು ಅಂದರೆ ಖಂಡಿತ ಬರೋದಿಲ್ಲ. ಆತನಿಗೆ ಕಹಿಯಾದಂತಹ ಬೇವಿನ ಫಲವೇ ಸಿಗುವುದು ಪ್ರಕೃತಿಯ ಕಾನೂನು, ಧರ್ಮ ಆಗಿದೆ. ಹಾಗೆ ಮಾವಿನ ವಾಟೆ ಬಿತ್ತಿದವನಿಗೆ ಮಾವಿನ ಹಣ್ಣು ಬಾರದೆ ಬೇವು ಬರುತ್ತದೇನೆಯಾ? ಖಂಡಿತ ಇಲ್ಲ. ಆದ್ದರಿಂದ ಆತನಿಗೆ ಕಹಿಯು ಸಿಗುವುದಿಲ್ಲ. ಸಿಹಿಯಾದ ಒಂದು ಕೆಲಸವನ್ನು ಮಾಡಿದವನಿಗೆ ಒಳ್ಳೆಯ ಫಲವನ್ನು ಖಂಡಿತವಾಗಿಯೂ ಕೂಡ ಆತನು ಅನುಭವಿಸುತ್ತಾನೆ. ಮತ್ತು ಕೆಟ್ಟ ಕಾರ್ಯಗಳಿಗೆ ಕೆಟ್ಟ ಫಲ ಅನುಭವಿಸಿಯೇ ತೀರುತ್ತಾನೆ. ಬಿಟ್ಟ ಬಾಣ ಗುರಿ ಸೇರದೆ ತಪ್ಪದು, ಹಾಗೆ ಅನುಭವಿಸಿಯೇ ತೀರುತ್ತಾನೆ. ಇದು ಲಾ ಆಫ್ ಕರ್ಮ. ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ಸಂಶಯಗಳು ಬೇಡ ನನ್ನ ವೀಕ್ಷಕರಿಗೆ ಮತ್ತು ಆಧ್ಯಾತ್ಮಿಕ ಜಿಜ್ಞಾಸುಗಳಿಗೆ, ಪಿಪಾಸುಗಳಿಗೆ. ಹಾಗಿದ್ದಲ್ಲಿ ಇದೇ ಸತ್ಯ ಅಂತ ಆಗಿದ್ದೇ ಆದಲ್ಲಿ ಈಗ ಒಳ್ಳೆಯವರು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರಲ್ಲ, ಕೆಟ್ಟವರು ಸಂತೋಷವಾಗಿರೋದನ್ನು ನಾವು ನೋಡ್ತಾ ಇದ್ದೀವಲ್ಲ,
ಎಷ್ಟೋ ಬಾರಿ ಪೂಜಾ ವ್ರತಗಳು ನಿಯಮಗಳು ಈ ಎಲ್ಲವನ್ನೂ ಮಾಡಿ ಕೊನೆಗೆ ನಮಗೆ ಕಷ್ಟಗಳ ಸುರಿಮಳೆಯೇ ಇರುತ್ತೆ. ಜೀವನದಲ್ಲಿ ನೆಮ್ಮದಿಯೇ ಇರೋದಿಲ್ಲ. ಒಂದರ ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ. ಇದಕ್ಕೆ ಏನು ಮಾಡೋದು, ಇದಕ್ಕೆ ಏನು ಉತ್ತರ ಕೊಡ್ತೀರಾ ಅಂತ ಹೇಳಿದ್ರೆ, ಮನುಷ್ಯ ಮಾಡಿದಂತಹ ಕರ್ಮಕ್ಕೆ ಫಲ ನಿಶ್ಚಿತ ಅಂತ ಹೇಳಿದೆ ನಾನು. ಹಾಗೆಯೇ ಮನುಷ್ಯನು ಮಾಡಿದಂತಹ ಕರ್ಮಕ್ಕೆ ಫಲದ ರೂಪ 3 ಬಗೆಯಲ್ಲಿ ಇರುತ್ತದೆ. ಉತ್ತರ ಏನದು? ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಮತ್ತು ಆಗಾಮಿ ಕರ್ಮ ಅಂತ ಹೇಳಿ. ನೋಡಿ, ನಾನು ಕರ್ಮವನ್ನು ಮಾಡದೆ ಅಂತ ಈ ದೇಹದಲ್ಲಿ ಇತ್ಕೊಂಡು ಈ ಜನ್ಮದಲ್ಲಿ ಈಗ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ಅದಕ್ಕೆ ಏನು ಫಲ ಸಿಗ್ತಾ ಇದೆ ಅನ್ನೋದನ್ನು ನಾನು ಯೋಚನೆ ಮಾಡ್ತಾ ಇದ್ದೀನಿ ಈಗ. ಆದರೆ ಈ ಒಂದು ಜೀವ ಇದೆಯಲ್ಲ, ಈ ದೇಹದ ಒಳಗೆ ಇರುವಂತಹ ಜೀವ ಹಲವಾರು ಜನ್ಮಗಳನ್ನು ಪಡೆದಿದೆ. ಹಲವಾರು ಜನ್ಮಗಳನ್ನು ಪಡೆದು ಹಲವಾರು ದೇಹದಲ್ಲಿ ಅದು ಇತ್ಕೊಂಡು ಅದರ ಒಂದು ಕರ್ಮದ ಫಲವನ್ನು ಅದು ಅನುಭವಿಸಬೇಕಾಗುತ್ತೆ. ಆದ್ದರಿಂದ ಜನ್ಮಾದಿಗಳಿಂದ ಬಂದಂತಹ ಒಂದು ಕರ್ಮದ ಫಲ ಶೇಷ, ಅದನ್ನು ನಾವು ಸಂಚಿತ ಕರ್ಮ ಅಂತ ಹೇಳಿ ಕರಿತೇವೆ. ಸಂಚಿತ ಅಂದರೆ ಏನು? ಸಂಚಯನ, ಶೇಖರಿಸಿಟ್ಟುಕೊಂಡಿರೋದು, ಕ್ರೌಢೀಕರಿಸಿರ್ತಕ್ಕಂಥದ್ದು. ನೋಡಿ, ವಿಪರ್ಯಾಸ ಮನುಷ್ಯ ಇಲ್ಲ ಸಲ್ಲದನ್ನು, ತಾತ್ಕಾಲಿಕವಾಗಿರುವುದನ್ನು ಶೇಖರಣೆ ಮಾಡುವುದರಲ್ಲಿಯೇ ಜೀವನವನ್ನು ಕಳೆದು ಬಿಡ್ತಾನೆ. ಮನೆ ಮಠ ಆಸ್ತಿ ಪಾಸ್ತಿ ಇವುಗಳನ್ನು ಶೇಖರಣೆ ಮಾಡುವುದರಲ್ಲಿ, ಸಂಗ್ರಹಿಸುವುದರಲ್ಲಿಯೇ ತನ್ನ ಜೀವನವನ್ನು ಕಳೆದು ಬಿಡ್ತಾನೆ. ಆದರೆ ನಾವು ತಿಳಿದುಕೊಳ್ಳಬೇಕು, ಇದು ಯಾವುದು ನಮ್ಮ ಹಿಂದೆ ಬರೋದಿಲ್ಲ. ನಾನು ಮಾಡಿದಂತಹ ಕರ್ಮದ ಫಲ ಏನದು ಅಂದರೆ ಒಂದು ಪಾಪ, ಒಂದು ಪುಣ್ಯ. ಈ ಎರಡೇ ನಮ್ಮ ಹಿಂದೆ ಬರುವಂಥದ್ದು. ಆದ್ದರಿಂದ ನಾವು ಯಾವುದನ್ನು ಸಂಚಯಿಸ್ತಾ ಇದ್ದೇವೆ? ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಹೋದರೆ ಒಳ್ಳೆಯ ಕರ್ಮಫಲ ಪುಣ್ಯವನ್ನು ಸಂಚಯನ ಮಾಡ್ತೇವೆ. ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದರೆ ಕೆಟ್ಟ ಕರ್ಮಗಳ ಒಂದು ಫಲವನ್ನು ನಾವು ಅನುಭವಿಸ್ತೇವೆ, ಸಂಗ್ರಹವನ್ನು ಮಾಡ್ತೇವೆ, ಸಂಚಯನವನ್ನು ಮಾಡ್ತೇವೆ. ಅದನ್ನೇ ನಾವು ಸಂಚಿತ ಕರ್ಮಫಲ ಅಂತ ಹೇಳಿ ಕರಿತೇವೆ. ಅದು ಒಂದು ಏನು ಜೀವಕ್ಕೆ ಜನ್ಮಕ್ಕೆ ಸಾಕಾಗದೇ ಇರುವಷ್ಟು ನಾವು ಕರ್ಮಗಳನ್ನು ಮಾಡಿಬಿಟ್ಟಿರ್ತೇವೆ. ಅದು ಜನ್ಮಗಳಿಂದ ಬಂದಂಥದ್ದು. ಅಲ್ಲಲ್ಲಿ ನಾವು ಅದನ್ನು ಫಲವನ್ನು ಅನುಭವಿಸುವ ಮುಖಾಂತರ ಆ ಕರ್ಮದ ಒಂದು ಶೇಷವನ್ನು ನಾವು ತೀರಿಸಿಕೊಳ್ಳಬೇಕಾಗುತ್ತದೆ. ಹಾಗೆಯೇ ಪ್ರಾರಬ್ಧ ಕರ್ಮ ಅಂತ ಹೇಳಿದರೆ ಹಿಂದಿನ ಜನ್ಮದ ಕರ್ಮಫಲ. ಹಿಂದಿನ ಜನ್ಮದಲ್ಲಿ ನಾವು ಒಳ್ಳೆಯ ಪುಣ್ಯಕರವಾದಂತಹ ಕೆಲಸಗಳನ್ನು ನಾವು ಮಾಡಿದರೆ ಆಗ ನಮಗೆ ಪುಣ್ಯ ಫಲವೇ ದೊರಕುತ್ತದೆ. ನಾವು ಸಂತೋಷವಾಗಿಯೇ ಇರ್ತೇವೆ. ಒಳ್ಳೆಯ ರಾಜ ಮಹಾರಾಜರ ಒಳ್ಳೆಯ ಎಲ್ಲ ಅಷ್ಟೈಶ್ವರ್ಯಗಳು ಇರುವಂತಹ ಒಳ್ಳೆಯ ಶ್ರೀಮಂತರ ಕುಟುಂಬಗಳಲ್ಲಿ, ಅನುಕೂಲ ಇರುವಂತಹವರ ಕುಟುಂಬಗಳಲ್ಲಿ, ಜ್ಞಾನಿಗಳ ಕುಟುಂಬದಲ್ಲಿ ನಾವು ಹುಟ್ಟುತ್ತೇವೆ. ಸೆಲೆಬ್ರಿಟಿಗಳಾಗ್ತೇವೆ, ಜನಪ್ರಿಯತೆ ಪಡಿತೇವೆ. ಇದೆಲ್ಲ ಪುಣ್ಯದ ಫಲಗಳು. ಮತ್ತು ಪಾಪದ ಫಲ ಅನುಭವಿಸಿಯೇ ನಾವು ತೀರುತ್ತೇವೆ. ಹಾಗೆ ಹಿಂದಿನ ಜನ್ಮದ ಒಂದು ಪುಣ್ಯದ ಅಥವಾ ಕರ್ಮದ ಶೇಷ ನಮ್ಮಲ್ಲಿರುತ್ತೆ. ಅದು ಈ ಜನ್ಮದಲ್ಲಿ ತೀರಿಸ್ತಾ ಹೋಗುತ್ತೆ. ಇನ್ನು ಆಗಾಮಿ ಕರ್ಮ ಅಂತ ನಾವು ಕರಿತೇವೆ. ಅದು ಈ ಜನ್ಮದಲ್ಲಿ ನಾನು ಮಾಡುತ್ತಿರುವಂತಹ ಕರ್ಮಗಳು. ಮನುಷ್ಯ ಇದನ್ನೇ ಹೇಳ್ತಾನೆ, ಈ ಕರ್ಮದಲ್ಲಿ ನಾನು ಕೆಲಸಗಳನ್ನು ಮಾಡ್ತಾ ಇದ್ದೀನಲ್ಲ, ಇದನ್ನು ನೋಡಿಕೊಂಡು ಹೇಳ್ತಾನೆ, ನಾನು ಒಳ್ಳೆಯದೇ ಮಾಡ್ತಾ ಇದ್ದೀನಿ, ನನಗೆ ಯಾಕೆ ಕೆಟ್ಟದಾಗ್ತಾ ಇದೆ ಅಂತ. ಪ್ರಾರಬ್ಧ ಜನ್ಮದ್ದು ಮತ್ತು ಸಂಚಿತ ಕರ್ಮದ ಫಲ ಇರುತ್ತಲ್ಲ, ಅದನ್ನು ಈ ಜನ್ಮದಲ್ಲಿ ಒಂದಷ್ಟು ನೀವು ಅನುಭವಿಸ್ಬೇಕಾಗತ್ತೆ. ಅದಷ್ಟನ್ನೇ ಅನುಭವಿಸ್ಕೊಂಡೇ ಇರುವಂತ ಹೇಳ್ತಾ ಇಲ್ಲ. ಈಗ ಮಾಡೋದು ಹಿಂದಿನ ಜನ್ಮದ್ದು ಒಂದಷ್ಟು ಪಾಪ, ಒಂದಷ್ಟು ಪುಣ್ಯದ ಫಲದ ಒಂದು ಮಿಶ್ರಿತವಾಗಿ ಜೀವನ ನಡೆಸುತ್ತೆ. ಮತ್ತು ಆ ಕರ್ಮ ಫಲವೂ ಸವಿಯಬೇಕು. ಹಾಗೆ ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯ ಸಮಯಗಳು ಕೂಡ ಬರುತ್ತೆ. ಆ ಪುಣ್ಯ ಫಲವನ್ನು ಅನುಭವಿಸುವುದೂ ಬರುತ್ತೆ. ಆದ್ದರಿಂದ ಸಮಯ ಅನ್ನೋದು ಖಂಡಿತ ಬಂದೇ ಬರುತ್ತೆ. ಆದ್ದರಿಂದ ಈ ಒಂದು ಪುಣ್ಯ ಮತ್ತು ಪಾಪದ ಕರ್ಮದ ಫಲಗಳು ನಾವು ಅನುಭವಿಸಲೇಬೇಕು. ಈಗ ನಾವು ಮಾಡುತ್ತಿರುವಂತಹ ಜನ್ಮದ ಪುಣ್ಯದ ಕೆಲಸ ಮುಂದಿನ ಜನ್ಮಕ್ಕೆ ಪುಣ್ಯ ಫಲವಾಗಿ ಅದು ಹೋಗಿಯೇ ತೀರುತ್ತದೆ. ಅದನ್ನು ನೀವು ಅನುಭವಿಸಿಯೇ ತೀರುತ್ತೀರಾ. ನೀವು ಮಾಡುವಂತಹ ಸಕಲ ಒಳ್ಳೆಯ ಕರ್ಮಗಳಿಗೆ ನಿಮಗೆ ಫಲ ಉಂಟೇ ಉಂಟು. ಬಿಟ್ಟ ಬಾಣವು ಹೇಗೆ ಗುರಿ ಮುಟ್ಟುತ್ತೋ ಹಾಗೆ ನೀವು ಮಾಡಿದ ಕರ್ಮದ ಫಲ ನೀವು ಅನುಭವಿಸಿಯೇ ತೀರಬೇಕು. ಇದರಿಂದ ನೀವು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ.
ಇದು ದೇವರ ನಿಯಮ, ದೇವರ ಕಾನೂನು, ದೇವರ ನ್ಯಾಯಾಲಯ, ದೇವರ ಕೋರ್ಟಲ್ಲಿ ನಿಮಗೆ ಅದು ಸಿಕ್ಕೇ ಸಿಗುತ್ತೆ. ಇಲ್ಲಿ ಏನೇನೇನೇನೇನೋ ಮಾಡ್ಕೊಂಡು ಹೋಗ್ಬೋದು, ಅದೆಲ್ಲವೂ ಕರ್ಮಫಲ. ಆದ್ದರಿಂದ ನಾವು ಜನ್ಮಾಂತರಗಳಲ್ಲಿ ನಾವು ಏನು ಮಾಡಿ ಬಂದಿದ್ದೇನೆ ನಮಗೆ ಗೊತ್ತಿಲ್ಲ. ನಾವು ಅನ್ಕೋತೀವಿ ಈಗ ನಾನು ಒಳ್ಳೇದು ಮಾಡ್ತಾಯಿದ್ದೀನಿ, ನನಗೆ ಯಾಕೆ ಕೆಟ್ಟದಾಗ್ತಾ ಇದೆ, ಅಥವಾ ಕೆಟ್ಟವ್ರು ಮಾಡೋರಿಗೆಲ್ಲ ಯಾಕೆ ಒಳ್ಳೇದಿದೆ ಅಂದರೆ, ಒಳ್ಳೆಯದನ್ನು ಮಾಡ್ತಾ ಇರೋರಿಗೆ ಕೆಟ್ಟದಾದಾಗ ಅನ್ಕೋಬೇಕು ಕೆಲವು ಹಿಂದಿನ ಜನ್ಮದ ಪ್ರಾರಬ್ಧ ಫಲ ಇತ್ತು, ಅದನ್ನು ಅನುಭವಿಸಿ ಅದನ್ನು ಕ್ಲಿಯರ್ ಮಾಡ್ಕೋತಾ ಇದ್ದೀನಿ, ಮುಂದೆ ಒಳ್ಳೆ ಜನ್ಮ, ಮುಂದೆ ಒಳ್ಳೆ ಸಮಯ ಇದೆ, ಆಗ ನನಗೆ ಪುಣ್ಯ ಫಲವನ್ನು ಅನುಭವಿಸೋದು ಬರುತ್ತೆ ಸಮಯ ಅನ್ನುವಂತಹ ಸಮಾಧಾನವನ್ನು ತಂದುಕೊಳ್ಳಬೇಕಾಗತ್ತೆ. ಪಾಪಿಯು ಖುಷಿಯಾಗಿದ್ದಾನೆ ಅಂದರೆ ಹಿಂದಿನ ಜನ್ಮದ ಎಲ್ಲೋ ಒಂದಷ್ಟು ಶೇಷ ಪುಣ್ಯ ಫಲ ಅನುಭವಿಸ್ತಾ ಇದ್ದಾನೆ, ಮುಂದಿನ ಗಳಿಗೆಯಲ್ಲಿ ಆತನಿಗೂ ಕೂಡ ಆ ಒಂದು ಕಷ್ಟಗಳು ಕಟ್ಟಿಟ್ಟ ಬುದ್ಧಿಯೇ. ನಾವು ನೋಡ್ತಾ ಇರ್ತೇವೆ, ಎಷ್ಟೇ ಬಲಶಾಲಿಗಳಾಗಿದ್ದರೂ, ಎಷ್ಟೇ ಆರ್ಥಿಕ ಬಲ, ದೇಹ ಬಲ, ಮತ್ತು ಜನಬಲ, ಅಧಿಕಾರ ಬಲ, ಎಲ್ಲ ಬಲಗಳಿದ್ದರೂ ಕೂಡ ಜೈಲ್ಗೊಟ್ಟೋಗೋದನ್ನು ನಾವು ನೋಡಿದ್ದೇವೆ. ಸುಖವಾಗಿದ್ದಾರೆ ಅಂತ ಅನ್ನೋರೆಲ್ಲ ದುಃಖಿತರಾಗಿದ್ದಾರೆ, ಗುಣಪಡಿಸಲಾಗದ ಕಾಯಿಲೆಗಳಿಗೆ ಗುರಿಯಾಗಿದ್ದಾರೆ. ಯಾರು ಕೂಡ ಈ ಹಣದಿಂದ ಸಂತೋಷವಾಗಿರುವುದನ್ನು ನಾನಂತೂ ನೋಡಿಲ್ಲ. ಅಲ್ಲಲ್ಲಿ ಕಂಡಂದು ಸ್ವಲ್ಪ ಒಳ್ಳೆಯ ಐಷಾರಾಮಿ ಮನೆಗಳು, ಕಾರುಗಳು ಓಡಾಡಿಕೊಂಡು ಒಂದಷ್ಟು ಇರಬಹುದು, ಆದರೆ ಅದರಿಂದ ಸಾವನ್ನು ಗೆದ್ದಿದ್ದಾರಾ ಅಥವಾ ರೋಗವನ್ನು ಗೆದ್ದಿದ್ದಾರಾ? ಏನನ್ನು ಗೆದ್ದಿದ್ದಾರೆ ಮನುಷ್ಯ? ಏನೂ ಇಲ್ಲ. ಸೊ ಅವರಿಗೂ ಕಷ್ಟಕಾಲ ಬಂದೇ ಬರುತ್ತದೆ, ದುಃಖದ ಸಮಯ ಬಂದೇ ಬರುತ್ತದೆ. ನಿನ್ನ ಗುರುಬಲ ಚೆನ್ನಾಗಿದೆ ಕಣಯ್ಯ ಅಂತಾರಲ್ಲ, ಹಾಗೆ ಮಾಡುವಂತಹ ಕರ್ಮದ ಪುಣ್ಯದ ಸಂಚಯನ ಜಾಸ್ತಿ ಇದ್ದಾಗ ಮನುಷ್ಯನು ವಿಜೃಂಭಿಸ್ತಾನೆ, ಖುಷಿಯಾಗಿರ್ತಾನೆ, ಸಂತೋಷವಾಗಿ ಕಾಣ್ತಾನೆ. ಆದರೆ ಅದನ್ನು ಒಂದು ಪಾಪದ ಫಲ ಕೊಳ ತುಂಬಿದಾಗ ಆತನು ಅನುಭವಿಸಿಯೇ ತೀರುತ್ತಾನೆ. ಇದನ್ನು ನಾವು ನೋಡಬಹುದಾಗಿದೆ. ಕೃಷ್ಣ ಜರಾಸಂಧ ನೋಡಬಹುದು. ಕೃಷ್ಣ ಶಿಶುಪಾಲನಿಗೆ ಹೇಳ್ತಾನೆ, 101 ಬಾರಿ ತಪ್ಪನ್ನು ಕ್ಷಮಿಸಿರ್ತಾನೆ, ಆಮೇಲೆ ಆತನ ಶಿರಚ್ಛೇದ ಆಗತ್ತೆ. ಹೀಗೆ ಹಲವಾರು ನಾವು ನೋಡ್ತಾನೆ ಇರ್ತೇವೆ. ಆದ್ದರಿಂದ ಈ ಒಂದು ಥಿಯರಿಯನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಮನಸ್ಸಿಗೆ ಸಮಾಧಾನವನ್ನು ನೀವು ತಂದುಕೊಳ್ಳಿ. 3 ಕರ್ಮಗಳು ಇರುತ್ತೆ, ಅದರ ಫಲ ಖಂಡಿತವಾಗಿಯೂ ಇರುತ್ತೆ. ಮತ್ತು ಹಾಗಂದುಬಿಟ್ಟು ನಿಮ್ಗೆ ಈ ಜನ್ಮದಲ್ಲಿ ನಿಮಗೆ ಸಿಗೋದೆಲ್ಲ ಮುಂದಿನ ಜನ್ಮಕ್ಕೆ ಸಿಗುತ್ತಾ, ಅದು ಇರೋದೋ ಇಲ್ವೋ ಯಾರಿಗೆ ಗೊತ್ತು ಅಂಥೇಳಿ ಪಾಪ ಕೆಲಸಗಳನ್ನು ಮಾಡುವುದಕ್ಕೆ ಹೋಗಬೇಡಿ ಖಂಡಿತ. ಅದರಿಂದ ಸಾಕಷ್ಟು ತಪ್ಪುಗಳನ್ನು ಮಾಡಿಕೊಳ್ಳುತ್ತಾರೆ. ಮತ್ತು ಎಷ್ಟೋ ಜನ ಡೆಸ್ಪರೇಟಾಗಿ ಆತ್ಮಹತ್ಯೆಗಳನ್ನು ಮಾಡಿಕೊಂಡು ಬಿಡ್ತಾರೆ. ಹಾಗೆ ಮಾಡಿಕೊಂಡಾಗ ಅವರು ಮತ್ತೆ ತಿರ್ಗಾ ಪಿಶಾಚಿಗಳು, ಪ್ರೇತಾತ್ಮರಾಗಿ, ಈವಿಲ್ಗಳಾಗಿ, ಇಲ್ಲಿಯೂ ಸಲ್ಲದೆ ಮೇಲೂ ಸಲ್ಲದೆ ಅಂತರ್ಪಿಶಾಚಿಗಳಾಗಿ ತುಂಬ ನರಳಾಟಗಳನ್ನು ಮಾಡಿಕೊಂಡು ಇರಬೇಕಾಗತ್ತೆ. ಸದ್ಗತಿ ಸಿಗೋದಕ್ಕೆ ಭಾಳ ಕಷ್ಟಪಡಬೇಕಾಗತ್ತೆ. ಆದ್ದರಿಂದ ಅಂತಹ ಒಂದು ಕಾರ್ಯಗಳಿಗೆ, ಕ್ರಿಯೆಗಳಿಗೆ ನೀವು ಮನಸ್ಸು ಕೊಡದೆ ಅಥವಾ ಅಂಥದ್ದನ್ನು ಮಾಡದೆ ನೀವು ಆದಷ್ಟು ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಇರಿ ಜೀವನದಲ್ಲಿ ಅಂತ ನಾನು ನಿಮಗೆ ಇಲ್ಲಿ ಹೇಳ್ತೇನೆ. ನೋಡಿ, ಒಂದು ಋಷಿ ದಡದಲ್ಲಿ ಕೂತಾಗ ಒಂದು ಇರುವೆ ಬರ್ತಾ ಇರುತ್ತೆ, ಆತನ ಕಚ್ತಾ ಇರುತ್ತೆ, ಧ್ಯಾನ ಮಾಡೋಕ್ಕೆ ಬಿಡ್ತಾರಲ್ಲ. ಆದ್ರೂ ಅದು ಹಿಂಗಂದರೆ ಅದು ಸತ್ತೋಗ್ತಾ ಇತ್ತು. ಆದರೆ ಮುನಿ ಏನು ಮಾಡ್ತಾರೆ, ಅದನ್ನು ತೆಗಿತಾರೆ, ತಿರ್ಗಾ ಬಿಡ್ತಾರೆ, ತಿರ್ಗಾ ಬಂದು ಆತನ್ನೇ ಕಚ್ತಾ ಇರುತ್ತೆ. ಇದನ್ನು ನೋಡಿದಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ, ಇದೇನು ಅಷ್ಟು ತೊಂದರೆ ಕೊಡ್ತಾ ಇದೆ, ಆಗಲಿಂದ ನೋಡ್ತಾ ಇದೆಯೋ, ಅದನ್ನು ಹೊಸ್ಕಾಕೋದು ಬಿಟ್ಟು ಅಂತ. ಕಚ್ಚುವುದು ಅದರ ಧರ್ಮ, ಆದರೆ ಅದನ್ನು ರಕ್ಷಿಸುವುದು ನನ್ನ ಕರ್ಮ. ನಾನು ಅದನ್ನು ರಕ್ಷಿಸಬೇಕು, ನಾನು ಆ ಕೆಲಸವನ್ನು ಮಾಡಲಾರೆ, ನಾನು ಅಹಿಂಸಾ ಪರಮೋ ಧರ್ಮದ ದೀಕ್ಷೆಯನ್ನು ನಾನು ತೊಟ್ಟಿದ್ದೇನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ನೋಡಿ, ಹಾಗೆ ನಾವು ಏನೇ ಜಗತ್ತು ಅಲ್ಲೋಲ ಕಲ್ಲೋಲ ಆಗೋಗಲಿ, ನೀವು ನಿಜವಾಗಿಯೂ ಪರಮಾತ್ಮನಿದ್ದಾನೆ ಅಂತ ನೀವು ನಂಬೋದಾದರೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸವನ್ನು ಸಹಸ್ರಪಾತಂದ ಹಾಗೆ ಸಹಸ್ರ ಕಣ್ಣುಗಳಿಂದ ಅಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮನು ಆತ್ಮಸಾಕ್ಷಿ ರೂಪದಲ್ಲಿ ನೋಡ್ತಾ ಇರ್ತಾನೆ ಅನ್ನುವುದನ್ನು ನೀವು ಬಲವಾಗಿ ನಂಬೋದಾದರೆ, ಮತ್ತು ಎಲ್ಲ ಕಡೆಯಿಂದಲೂ ಕೂಡ ಕಣ್ಣುಗಳನ್ನು ಉಳ್ಳವನು ಸಹಸ್ರಾಕ್ಷ 1000 ಕಣ್ಣುಗಳಿಂದ ನಮ್ಮನ್ನು ನೋಡ್ತಾ ಇದ್ದೇನೆ ಅನ್ನೋದಾದರೆ, ನೀವು ಮಾಡುವಂತಹ ಪ್ರತಿಯೊಂದು ಪುಣ್ಯದ ಕೆಲಸಕ್ಕೂ ನೀವು ಒಳ್ಳೆಯ ಸಮಯ ನಿಮಗೆ ಬಂದೇ ಬರುತ್ತೆ, ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಎಂಬುವಂತಹ ಒಂದು ಭರವಸೆಯನ್ನು, ಒಂದು ನಂಬಿಕೆಯನ್ನು ಶ್ರೀರಾಮಕೃಷ್ಣ ಪರಮಹಂಸರು ನಿಮಗೆ ನೀಡಿದ್ದಾರೆ ಅವರ ವಚನ ವೇದದ ಮುಖಾಂತರ. ಯಾರೋ ಒಬ್ಬರು ಕೇಳಿದಾಗ ಭಕ್ತಾದಿಗಳು ಈ ರೀತಿ ಒಳ್ಳೆಯವರಿಗೆ ಕಷ್ಟ ಯಾಕೆ ಅಂತ ಹೇಳಿದಾಗ ಈ ರೀತಿಯಾದಂತಹ ಉತ್ತರವನ್ನು ಅವರು ನೀಡಿದ್ದಾರೆ. ಆ ಒಂದು ವಿಚಾರವನ್ನು ತಮ್ಮ ಅವಗಾಹನೆಗೆ, ತಮ್ಮ ಒಂದು
ಜ್ಞಾನಕ್ಕಾಗಿ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ನೀಡಿದ್ದೇನೆ. ಆದ್ದರಿಂದ ಒಳ್ಳೆಯ ಕೆಲಸಗಳನ್ನೇ ಮಾಡಿ ಒಳ್ಳೆಯ ಫಲಗಳನ್ನೇ ನೀವು ಸಂಗ್ರಹ ಮಾಡಿ ಸಂಚಯನ ಮಾಡಿ ಪುಣ್ಯವನ್ನು ಮಾಡಿದಷ್ಟು ನೀವು ರಾಜಾದಿರಾಜ ರಾಜಯೋಗವನ್ನು ಅನುಭವಿಸುವಂತಹ ಸುಖದ ಸಮೃದ್ಧಿಯನ್ನು ಅನುಭವಿಸುವಂತಹ ಕಾಲಗಳು ಬಂದೇ ಬರುತ್ತದೆ. ಯಾಕೆಂದರೆ ಈ ಪಾಪ ಪುಣ್ಯವೂ ಕೂಡ ನಶಿಸಿ ಹೋಗುವಂಥದ್ದೇ. ಆದ್ದರಿಂದ ಇದು ಎರಡನ್ನೂ ಮೀರುವಂತಹ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಳ್ಳಿ. ನಿತ್ಯ ನಿರಂತರವಾದ ಆನಂದವಾದ ಕಡಿಮೆಯೇ ಆಗದಂತಹ ಸಂಚಯನ ಮತ್ತು ಕಳೆದು ಹೋಗುವಂತಹ ವ್ಯವಸ್ಥೆಗಳೇ ಇಲ್ಲದಂತಹ ಒಂದು ಶಾಶ್ವತವಾದಂತಹ ಗದ್ದುಗೆಯನ್ನು ಆ ಪರಮಪದವನ್ನು ನೀವು ಪಡೆಯುವಂತಾಗಲಿ. ಇದಕ್ಕೆ ಪರಮಾತ್ಮನು ನಿಮಗೆ ಆಶೀರ್ವಾದವನ್ನು ಮಾಡಲಿ. ನಿಮಗೂ ನಿಮ್ಮ ಕುಟುಂಬದವರಿಗೂ ಸನ್ಮಂಗಳ ಉಂಟಾಗಲಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೇ ಆದಲ್ಲಿ ಇಂತಹ ವಿಚಾರಗಳನ್ನು ಇತರರಿಗೂ ಕೂಡ ತಲುಪಿಸಿ ಈ ಒಂದು ಅಂತರ್ಯಾಮಿ ಆಧ್ಯಾತ್ಮಿಕದ ಸ್ಪಿರಿಚುವಲ್ ಅಂತರ್ಯಾಮಿ ಸ್ಪಿರಿಚುವಲ್ ಯೂಟ್ಯೂಬಿನ ಚಾನಲನ್ನು ನೀವು ಕಾಪಿ ಮಾಡಿ ನಿಮ್ಮ ವಾಟ್ಸಾಪ್ಗಳಲ್ಲಿ ನೀವು ಒಂದು ತಿಂಗಳು ನೀವು ಹಾಕ್ಕೊಂಡ್ರೆ ಎಲ್ಲರೂ ಕೂಡ ನೋಡುವಂಥದ್ದಾಗುತ್ತೆ. ಪ್ರತಿ ವಿಡಿಯೋನೂ ನೀವು ಕಳಿಸುವಂಥ ಅವಶ್ಯಕತೆ ಇರೋದಿಲ್ಲ ಎಂಬುವಂಥ ಟಿಪ್ಸನ್ನು ಕೊಡ್ತಾ ಈ ಒಂದು ಪುಣ್ಯ ಕಾರ್ಯದಲ್ಲಿ ನೀವು ಕೂಡ ಈ ಒಂದು ಪುಣ್ಯ ಫಲವನ್ನು ಸಂಚಯನ ಮಾಡಿಕೊಳ್ಳುವಂತಾಗಲಿ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.